ನಮ್ಮ ವೇದಾಂತು SSLC ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಮಕ್ಕಳೇ, ನಾಳೆ ಬೆಳಕ್ ಹರಿದ್ರೆ ನಿಮ್ಮ ಮ್ಯಾಥಮೆಟಿಕ್ಸ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಇದೆ ಅಲ್ವಾ? ಸೊ ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಮತ್ತೊಮ್ಮೆ ಹೇಳ್ತಿದ್ದೀನಿ. ಮ್ಯಾಮ್ ನೀವೇನು ಮ್ಯಾಮ್ ಎಲ್ಲದಕ್ಕೂ ಆಲ್ ದ ಬೆಸ್ಟ್ ಹೇಳ್ತೀರಾ, ಆದರೆ ನಮಗೆ ತುಂಬ ಭಯ ಆಗ್ತಿದೆ. ಹೌದಾ? ನಾನು ಅದು ಓದಬೇಕಾಗಿತ್ತು, ಇದನ್ನು ಕಲಿಬೇಕಾಗಿತ್ತು ಇನ್ನು, ಆದರೆ ಇಷ್ಟು ದಿನ ಟೈಮ್ ವೇಸ್ಟ್ ಮಾಡಿದೆ. ಟೈಮ್ ಇದ್ದಾಗ ನನಗೆ ಓದಬೇಕು ಅಂತ ಅನಿಸ್ತಿರ್ಲಿಲ್ಲ, ಇವಾಗ ಓದ್ಬೇಕು ಅನಿಸ್ತಿದೆ, ಟೈಮ್ ಇಲ್ಲ. ಕರೆಕ್ಟಾ? ಎಲ್ಲರೂ ಇದೇ ರೀತಿ ಅಂತ ನಾ ಹೇಳಲ್ಲ, ಕೆಲವು ಮಕ್ಕಳಿಗೆ ಅನ್ಸುತ್ತೆ. ಹೌದಾ? ಸೊ ಈ ಒಂದು ಪ್ರಿಪರೇಟರಿ ಎಕ್ಸಾಮ್ಗಳು ಏನ್ ಮಾಡುತ್ತಪ್ಪ ಅಂದ್ರೆ, ಯಾಕೆ ಇವೆಲ್ಲ ಬರ್ತವೆ ಅಂದ್ರೆ ನಿಮ್ಮನ್ನ ತಿದ್ಲಿಕ್ಕೆ ಅಂತಾನೆ ಬರುತ್ತೆ ಮಕ್ಕಳೇ. ಓಕೆ? ಸೊ ನೀವೇನ್ ಮಾಡ್ಬೇಕು, ಪ್ರತಿ ಸಲನು ಪಾಠನ ಕಲಿಬೇಕು, ಕಲ್ತಿದ್ದ ಪಾಠನ ಅಳವಡಿಸ್ಕೋಬೇಕು, ಮಾಡಿದ ತಪ್ಪನ್ನ ಮತ್ತೊಮ್ಮೆ ಮಾಡಬಾರ್ದು. ಇದು ಇಲ್ಲಿ ಫೈನಲ್ ಆಗಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಫಸ್ಟ್ ಪ್ರಿಪರೇಟರಿಯಲ್ಲಿ ಯಾವ ಯಾವ ಟಾಪಿಕ್ಸ್ಗಳು ನಿಮಗೆ ಕಷ್ಟ ಆಯಿತು, ಯಾವ ಕಾನ್ಸೆಪ್ಟ್ಗಳನ್ನ ಇನ್ನೂ ಕಲಿಬೇಕು ಅಂತ ನಿಮಗೆ ಅರ್ಥ ಆಯ್ತಲ್ಲ, ಅದನ್ನ ನೀವು ಸೆಕೆಂಡ್ ಪ್ರಿಪರೇಟರಿಯಲ್ಲಿ ಅದರ ಮೇಲೆ ನೀವು ವರ್ಕ್ ಮಾಡಿದಾಗ ಸೆಕೆಂಡ್ ಪ್ರಿಪರೇಟರಿ ಚೆನ್ನಾಗಾಗತ್ತೆ. ಇನ್ನು ಸೆಕೆಂಡ್ ಪ್ರಿಪರೇಟರಿಯಲ್ಲಿ ಮತ್ತೆ ನೀವು ಯಾವ್ದ್ರಲ್ಲಿ ಇನ್ನು ವೀಕ್ ಇದ್ದೀರಾ ಅಂತ ಅನ್ಸುತ್ತೋ ಅದ್ರ ಮೇಲೆ ವರ್ಕ್ ಮಾಡಿದಾಗ ಥರ್ಡ್ ಪ್ರಿಪರೇಟರಿ ಚೆನ್ನಾಗಾಗತ್ತೆ. ಓಕೆ? ಸೊ ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ, ಎಲ್ಲ ಪ್ರಿಪರೇಟರಿಗಳನ್ನ ಚಾನ್ಸ್ ಆಗಿ ತಗೊಳ್ಳೋದ್ರ ಬದಲು ಶತಾಯಗತಾಯ ಪ್ರಯತ್ನ ಮಾಡಿ, ಆದ್ರೂ ನಿಮ್ಮಲ್ಲಿ ತಪ್ಪಾಯ್ತು ಅಂದ್ರೆ ಅವಾಗ ಅದನ್ನ ತಿದ್ಕೊಳ್ಳಿ. ಇದರ ಅರ್ಥ ಬರೀ ಚಾನ್ಸ್ ತಗೊಳ್ತಾ ಹೋಗೋದು ಅಂತಲ್ಲ. ಆಲ್ ರೈಟ್? ಸೊ ನಮ್ಮಲ್ಲಿ ನಮ್ಮ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಯಾವಾಗ್ಲೂ ಇರಬೇಕು ಅಂದ್ರೆ ಮಕ್ಕಳೇ, ಅದಕ್ಕೆ ಹಾರ್ಡ್ ವರ್ಕ್ಗೆ ಕಾನ್ಫಿಡೆನ್ಸ್ ಅನ್ನ ತುಂಬೋದು. ಬೇಕಿದ್ರೆ ನೀವು ಟೆಸ್ಟ್ ಮಾಡಿ ನೋಡಿ, ನಿಮಗೆ ಯಾರೆಲ್ಲಾದ್ರೂ ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ ಅಂದ್ರೆ ನೀವು ಯಾವಾಗ್ಲೂ ಏನ್ ವರ್ಕ್ ಮಾಡ್ತಿರಲ್ಲ ಅದಕ್ಕಿಂತ ಜಾಸ್ತಿ ವರ್ಕ್ ಮಾಡಿ. ಕಾನ್ಫಿಡೆನ್ಸ್ ಬರಲಿಲ್ಲ ಅಂದ್ರೆ ನನಗೆ ಹೇಳಿ. ಯಾವಾಗ್ಲೂ ನಮ್ಮ ಕಾನ್ಫಿಡೆನ್ಸ್ ಮೇಲೆ ಹತ್ತೋದೆ ಹಾರ್ಡ್ ವರ್ಕ್ ಇಂದ, ಭಯ ಮೇಲ್ ಹತ್ತೋದೆ ಕಡಿಮೆ ವರ್ಕ್ ಇಂದ. ಸೊ ಹಾಗಿದ್ರೆ ಭಯನ ತುಳಿಬೇಕು ಅಂದ್ರೆ, ಕಾನ್ಫಿಡೆನ್ಸ್ ಮೇಲ್ ಬರಬೇಕು ಅಂದ್ರೆ ಇರೋದು ಒಂದೇ ಆಯುಧ, ಅದು ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಅಂದ್ರೆ ಏನು? ಶತಾಯಗತಾಯ ಪ್ರಯತ್ನ ಮಾಡೋದು, ಶತಪಥ ಹಾಕಿ ಮುಂದೆ ಹೋಗೋದು. ಓಕೆ? ಸೊ ನೀವು ಭಯ ಪಡೋ ಅಗತ್ಯ ಇಲ್ಲ. ಎಷ್ಟೇ ಪ್ರಿಪರೇಷನ್ ಮಾಡಿದ್ರು ಸಂತೋಷ. ಅಷ್ಟನ್ನೇ ಕಾನ್ಫಿಡೆಂಟ್ ಆಗಿ, ನೀಟಾಗಿ, ಕ್ಲಿಯರ್ ಆಗಿ ಪ್ರೆಸೆಂಟ್ ಮಾಡಿ ಬನ್ನಿ. ಅರ್ಥ ಆಗ್ತಿದೆನಾ? ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಏನನ್ನಾದ್ರೂ ಸಾಧಿಸೋದಕ್ಕೆ ಸಾಧ್ಯ. ನೀವು ಸಾಕಷ್ಟು ಕ್ವಶನ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಸುಮ್ಮನೆ ಇಲ್ಲದೆ ಇರೋ ನೆಗೆಟಿವ್ ಆಲೋಚನೆಗಳು, ಭಯದಿಂದ ಕೆಲವೊಮ್ಮೆ ಮಾರ್ಕ್ಸ್ ಅನ್ನ ಕಳ್ಕೊಳ್ಳುವಂಥ ಚಾನ್ಸು ಇರುತ್ತೆ. ಸೊ ಕಾನ್ಫಿಡೆನ್ಸ್ ಏನಿರುತ್ತಲ್ಲ ಅದು ನಿಮ್ಮನ್ನ ಮುನ್ನುಗ್ಸುತ್ತೆ, ಏನ್ ಮಾಡಬೇಕು ಅನ್ನೋ ಐಡಿಯಾ ಕೊಡುತ್ತೆ. ಸೊ ಹಾಗಾಗಿ ಭಯದ ಮೇಲೆ ಕಾನ್ಸಂಟ್ರೇಷನ್ ಇಡಬೇಡಿ, ಕಾನ್ಫಿಡೆನ್ಸ್ನ ಮೇಲೆ ಕಾನ್ಸಂಟ್ರೇಷನ್ ಇಡಿ. ಡೆಫಿನೆಟ್ಲಿ ಯು ಕ್ಯಾನ್ ರೀಚ್ ಯುವರ್ ಡೆಸ್ಟಿನಿ. ಆಲ್ ರೈಟ್? ಸೊ ಇನ್ನು ಲಾಸ್ಟ್ ಮಿನಿಟ್ ಟಿಪ್ ಅಂತ ಹೇಳಬೇಕಾದ್ರೆ ನಾನು ಮತ್ತೊಮ್ಮೆ ಇದನ್ನೇ ಹೇಳೋದು, ಪೇಪರನ್ನು ನೀಟಾಗಿ ಬರೀರಿ. ಕ್ವೆಶನ್ ಅನ್ನ ಫಸ್ಟು ಶಾಂತವಾಗಿ ಕೂಲಾಗಿ ಅರ್ಥ ಮಾಡ್ಕೊಳ್ಳಿ. ಏನನ್ನ ಕೇಳುತ್ತಿದ್ದಾರೆ, ಏನು ಕೊಟ್ಟಿದ್ದಾರೆ, ಏನನ್ನ ಕೇಳ್ತಿದ್ದಾರೆ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆಯಲ್ಲಿ. ಅದ್ರ ಪ್ರಕಾರ ನೀಟಾಗಿ ಸ್ಟೆಪ್ ವೈಸ್ ಪ್ರಶ್ನೆಗಳಿಗೆ ಆನ್ಸರನ್ನು ಬರೀರಿ. ಓಕೆ? ಆಲ್ ರೈಟ್? ಎಸ್. ಇನ್ನು ಬೇಸಿಕ್ ವಿಷಯ ಹೇಳೋದಾದ್ರೆ, ನೀವು ಹಾಲ್ ಟಿಕೆಟ್ ತಗೊಂಡು ಹೋಗೋದಾಗಿರ್ಬೋದು, ಮ್ಯಾಥಮೆಟಿಕ್ಸಿಗೆ ಏನೆಲ್ಲ ಅಂದರೆ ಸ್ಕೇಲ್ ಆಗಿರ್ಬೋದು, ಪೆನ್ಸಿಲ್ಲು, ಪೆನ್ನು, ಇವುಗಳು ತುಂಬ ಇಂಪಾರ್ಟೆಂಟ್. ಸೊ ಸ್ಪೇರ್ ಪೆನ್ಸಿಲ್, ಪೆನ್ಗಳನ್ನು ಇಟ್ಕೊಂಡು ಹೋಗಿರಬೇಕು. ಓಕೆ? ಸೊ ಅಷ್ಟೇ ಅಲ್ಲದೆ ಇವೆಲ್ಲ ಫಿಸಿಕಲಿ ನೀವು ಮಾಡ್ತಿರುವಂಥ ಪ್ರಿಪ್ರೇಷನ್. ಇನ್ನು ಮೆಂಟಲಿ ಮ್ಯಾಥಮೆಟಿಕ್ಸ್ ಅಂತ ಬಂದರೆ ಯು ನೀಡ್ ಟು ಬಿ ಥರೋ ವಿತ್ ದ ಫಾರ್ಮುಲಾಸ್. ಸೊ ಫಾರ್ಮುಲಾಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಶ್ನೆ ಎಲ್ಲ ಅರ್ಥ ಆಗಿ ಅದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ ಬಂದಾಗ ನಿಮಗೆ ಫಾರ್ಮುಲಾ ಗೊತ್ತಿಲ್ಲ ಅಂದರೆ ವೇಸ್ಟ್ ಅದು. ಸೊ ಹಾಗಾಗಿ ಫಾರ್ಮುಲಾಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಫಾರ್ಮುಲಾ ಆಟೋಮೆಟಿಕ್ ಆಗಿ ನೀವು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋದಾಗ ಪ್ರಾಕ್ಟೀಸ್ ಆಗೇ ಆಗುತ್ತೆ. ಆರ್ ಯು ಗೆಟ್ಟಿಂಗ್ ದಿಸ್? ಓಕೆ? ಸೊ ಭಯ ಪಡೋ ಅಗತ್ಯ ಇಲ್ಲ. ಆಲ್ರೆಡಿ ಒಂದು ಪ್ರಿಪರೇಟರಿಯನ್ನು ಎದುರಿಸಿದ್ದೀರಾ, ನಿಮಗೆ ಒಂದು ಐಡಿಯಾ ಇರುತ್ತೆ. ಓಕೆ? ಇನ್ನು ಅದ್ರ ಮೇಲೆ ವರ್ಕ್ ಮಾಡೋದೇ ನಿಮ್ಮ ಕೆಲಸ. ಫಸ್ಟ್ ಪ್ರಿಪರೇಟರಿ ನಿಮಗೆ ಏನೋ ಐಡಿಯಾ ಇರೋದಿಲ್ಲ, ಆದರೆ ಈಗ ಯು ವಿಲ್ ಬಿ ಹ್ಯಾವಿಂಗ್ ಲಾಟ್ ಆಫ್ ಐಡಿಯಾ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂಥ ವಿಷಯನೂ ನಿಮಗೆ ಅರ್ಥ ಆಗಿರುತ್ತೆ. ಓಕೆ? ನೀವು ಮಾಡಬೇಕಾಗಿರೋದೇನೋ ಅದ್ರ ಮೇಲೆ ವರ್ಕ್ ಮಾಡೋದಷ್ಟೇ. ಆಲ್ ರೈಟ್? ಓಕೆ? ಇನ್ನು ಮುಂದೆ ಆದ್ರೂ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು, ಮಾಡೆಲ್ ಪೇಪರ್ಗಳನ್ನು ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಮಾಡೆಲ್ ಪೇಪರ್ಗಳಲ್ಲಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ತುಂಬಾನೇ ಹೆಲ್ಪ್ಫುಲ್. ಓಕೆ? ಇದು ಆನ್ಯುವಲ್ ಎಕ್ಸಾಮಿಗೂ ಕೂಡ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಅನ್ವಯ ಆಗುತ್ತೆ. ಆಲ್ ರೈಟ್? ಸರಿ ಮಕ್ಕಳೇ, ಸೊ ಇಷ್ಟು ಹೇಳ್ತಾ ಮುಂದಿನ ಒಂದು ಸೆಷನ್ ಅಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್. ಹ್ಯಾವ್ ಎ ಗ್ರೇಟ್ ಡೇ.
ಮತ್ತೆ ಸಿಗೋಣ.